ಕರ್ನಾಟಕದಲ್ಲಿ ಹದಿನೇಳು ತಿಂಗಳಿಂದ ಬಂದಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕದ ಪಾಲಿಗೆ ಒಂದು ರೀತಿ ಸರಣಿ ಆತ್ಮಹತ್ಯೆಗಳಿಗೆ ಒಂದ್ ಕಡೆ ರೈತರ ಆತ್ಮಹತ್ಯೆ ನಿರಂತರವಾಗಿ ನಡೀತಾ ಇದೆ. ನಿಷ್ಠಾವಂತ ಅಧಿಕಾರಿಗಳು ಕಾಂಗ್ರೆಸ್ಸಿನ ಹಣದ ಆಸೆ, ದುರಾಸೆ, ನಿಷ್ಠಾವಂತ ಅಧಿಕಾರಿಗಳು ಸಾವನ್ನಪ್ತಾ ಇದ್ದಾರೆ. ಈಗ ಯಾರು ಕಾಮಗಾರಿಗಳನ್ನ ಮಾಡ್ತಾ ಇದ್ರು, ಆ ಕಾಮಗಾರಿಗಳ ಅಕ್ರಮದಿಂದ ಆ ಕಾಮಗಾರಿಗಳನ್ನ ಕೊಡಿಸ್ತೀನಿ ಅಂತೇಳಿ ಹಣ ವಸೂಲಿ ಮಾಡುವಂಥದ್ದು, ಕಾಮಗಾರಿ ಮುಗಿಯಕ್ಕೆ ಮುಂಚೆನೆ ಕಮಿಷನ್ಗೋಸ್ಕರ ಈ ಕಾಂಟ್ರಾಕ್ಟರ್ಗಳನ್ನ ಸುಲಿಗೆ ಮಾಡ್ತಾ ಇರುವಂಥದ್ದು ಇವತ್ತು ಮನೆ ಮಾತಾಗ್ಬಿಟ್ಟಿದೆ. ಇಡೀ ಕರ್ನಾಟಕ, ಬೀದರ್ರಿಂದ ಹಿಡಿದು ಚಾಮರಾಜನಗರ, ಬೆಂಗಳೂರುವರೆಗೂ ಕೂಡ ಮನೆ ಮಾತಾಗಿರೋದು ಇಷ್ಟು ಪರ್ಸೆಂಟೇಜ್ ಅಂತೆ, ಇಷ್ಟು ಪರ್ಸೆಂಟೇಜ್ ಅಂತೆ. ಇದೊಂದು ಪರ್ಸೆಂಟೇಜ್ ಸರ್ಕಾರ. ಇದು ಜನಕ್ಕೆ ಅಭಿವೃದ್ಧಿ ಅನ್ನೋದು ಒಂದು ಮರೀಚಿಕೆ. ಈಗ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದು ಶೂನ್ಯ ಆಗೋಗ್ಬಿಟ್ಟಿದೆ. ಆತ್ಮಹತ್ಯೆ ಅನ್ನೋದು ದಿನನಿತ್ಯ ಆಗಿದೆ. ಲಂಚಾವತಾರ ಪ್ರತಿ ಕ್ಷಣನೂ ಕೂಡ ಸರ್ಕಾರಿ ಕಚೇರಿಗಳಲ್ಲಿ ಲಂಚಾವತಾರ ತಾಂಡವಾಡ್ತಾ ಇದೆ. ಅದರ ಕಾರಣಕ್ಕೆ ಇವತ್ತು ಸಚಿನ್ ಆತ್ಮಹತ್ಯೆ ಆಗಿರುವಂಥದ್ದು, ರೈಲಿಗೆ ತಲೆ ಕೊಟ್ಟು ಸತ್ತಿರ್ತಕ್ಕಂಥದ್ದು. ಇಡೀ ಕುಟುಂಬ ಇವತ್ತು ಈ ಸರ್ಕಾರದ ವಿರುದ್ಧ ಒಂದು ರೀತಿ ದಂಗೆ ಎದ್ದಿದ್ದಾರೆ ಅಂದ್ರೂ ಕೂಡ ಆಶ್ಚರ್ಯ ಆಗಲಾರದು. ಯಾಕಂದ್ರೆ ಆ ನೋವಿನ ಸಂಕಷ್ಟದಲ್ಲಿ ಆ ಇಡೀ ಕುಟುಂಬ ಇದೆ. ಸೊ ರಾಜ್ಯದಲ್ಲಿ ಇದೇ ತರ ಮುಂದುವರೆದ್ರೆ ಕರ್ನಾಟಕನೂ ಕೂಡ ಹಿಂದೆ ಲಲ್ಲೂ ಪ್ರಸಾದ್ ಯಾದವ್ ಅವರ ಬಿಹಾರ ಏನಿತ್ತು, ಆ ಬಿಹಾರ ಕಡೆಗೆ ಹೋಗ್ತಾ ಇದ್ದೀವಿ ನಾವೆಲ್ಲರೂ. ಇನ್ನೊಂದು ಕಡೆ ಪಾಪರಾಗಿ ಸರ್ಕಾರ ಹಣ ಇಲ್ಲದೆ ಎಲ್ಲ ತೆರಿಗೆಗಳನ್ನ ಜಾಸ್ತಿ ಮಾಡಿದ್ದಾರೆ. ಹಾಲಾಯ್ತು, ಆಲ್ಕೋಹಾಲ್ ಆಯ್ತು, ಕರೆಂಟು ಮುಟ್ಟಿದ್ರೆ ಶಾಕ್ ಹೊಡಿತೈತೆ. ಈಗ ಕರೆಂಟ್ ಆಯ್ತು, ಸ್ಟ್ಯಾಂಪ್ ಡ್ಯೂಟಿ, ಬರ್ತ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್ಗೂ ಜಾಸ್ತಿ ಮಾಡಿಬಿಟ್ಟಾರೆ. ರಿಜಿಸ್ಟ್ರೇಷನ್ ಜಾಸ್ತಿ. ಈ ಕೊನೆಯದಾಗಿ ಅವರೇ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಅವರು 10 ವರ್ಷದಿಂದ ಮಾಡಿಲ್ಲ. ಅವ್ರು ಯಾವ್ದಕ್ಕೆ ಕೇಳಬೇಕಾಯ್ತು ಅಂದ್ರೆ, ಬಿಜೆಪಿಗೆ 10 ವರ್ಷದಿಂದ ಬಿಜೆಪಿಯವರು ಒಂದು ಡ್ಯಾಮ್ ಕಟ್ಟಿಲ್ಲ, 10 ವರ್ಷದಿಂದ ಬಿಜೆಪಿಯವರು ಒಂದು ರೋಡ್ ಮಾಡಿಲ್ಲ, ಅದಕ್ಕೆ ನಾವು 10 ವರ್ಷದಿಂದ ನಾವು ಈಗ ದೊಡ್ಡ ಸಾಧನೆಯನ್ನ ಮಾಡಿದಿರಿ ಅಂತ ಹೇಳ್ಬೇಕು. ಅವ್ರು ಏನ್ ಹೇಳ್ತಾ ಇದ್ದಾರೆ, ಬಿಜೆಪಿಯವರು 10 ವರ್ಷದಿಂದ ಟ್ಯಾಕ್ಸೇ ಹಾಕಿಲ್ಲ, ತೆರಿಗೆಯ ಭಾರವನ್ನ ಬೊಮ್ಮಾಯಿಯವರು ಹಾಕಿಲ್ಲ, ಯಡಿಯೂರಪ್ಪನವ್ರು ಹಾಕಿಲ್ಲ, ಅದಕ್ಕೆ ನಾವು ಈ ತೆರಿಗೆಗಳನ್ನ 15% ಒಂದೇ ಸರಿ ಹಾಕ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ನಾಚಿಕೆ ಆಗ್ಲಲ್ವ ನಿಮ್ಗೆ? ಇನ್ನೊಂದು ಸಾರಿಗೆ ಸಚಿವರು ಇನ್ನೊಂದು ಮಾತು ಹೇಳಿದ್ದಾರೆ, ಬಿಜೆಪಿಯವರು 5,900 ಕೋಟಿಯನ್ನ ಸಾಲ ಇಟ್ಬಿಟ್ಟು ಹೊರಟೋದ್ರಂತೆ. ಏನು ನಮ್ಮ ಅಪ್ಪನ ಮನೆ ಆಸ್ತಿನ ಸಾಲ ಇಟ್ಬಿಟ್ಟು ಹೋಗಕ್ಕೆ? 2013 ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದೆ, 8ರಿಂದ 13 ಲಾಭದಲ್ಲಿತ್ತು. 1,000 ಕೋಟಿ ಲಾಭದಲ್ಲಿ BMTC ಮತ್ತು KSRTC 1,000 ಕೋಟಿ ಸಾಲ. ನಾನು ಬಿಟ್ಟು ಹೋದಾಗ ಲಾಭದಲ್ಲಿ 1,000 ಕೋಟಿ ಅವ್ರದ್ದು ಸಾಲ ಅಂತೇಳಿ ಹಂಗೆ ಬಂದು ಲಾಭದಲ್ಲಿತ್ತು. ನಾ ಬಿಟ್ಟು ಹೋದಾಗ ನೀವು ಬಂದೇನ್ ಮಾಡಿದ್ರಿ? ಸಾಲ ಮಾಡಿದ್ರಿ. ನೀವು ನಮ್ಮ ಮೇಲೆ ಆಪಾದನೆ ಮಾಡ್ತೀರಲ್ಲ. ನಾವು ಇದ್ದಿದ್ದು ಎಷ್ಟು ವರ್ಷ? 8.5 ವರ್ಷ ಅಷ್ಟೇ ಸರ್ಕಾರ ನಮ್ದು. ಸ್ವಾತಂತ್ರ್ಯ ಬಂದು 75 ವರ್ಷದ ಮೇಲೆ ದಾಟ್ಬಿಟ್ಟಿದ್ದೀರಿ. ಅದರಲ್ಲಿ 8.5 ವರ್ಷ ಮಾತ್ರ ಬಿಜೆಪಿ ಇದ್ದಿದ್ದು. ಇನ್ನು 60 ವರ್ಷದ ಮೇಲ್ಪಟ್ಟು ನೀವೇ ಕಾಂಗ್ರೆಸ್ ಅವರೇ ಇದ್ದಿದ್ದು. ಲೂಟಿ ಮಾಡಿದವರು ಯಾರು? ರಮೇಶ್ ಕುಮಾರ್ ಹೇಳಿದಾರಲ್ಲ, ನಾನಲ್ಲ ಹೇಳೋದು, ಸ್ಪೀಕರ್ ಆಗಿದ್ದ ರಮೇಶ್ ಕುಮಾರ್ ಅವರು. ಕಾಂಗ್ರೆಸ್ ಅವರು 3 ತಲೆಮಾರಿಗಷ್ಟು ಲೂಟಿ ಮಾಡಿಬಿಟ್ಟಿದ್ದೀರಾ, ನಿಮಗೆ ಮಾನ ಇದೆಯಾ ಅಂತ ಕೇಳಿದ್ದಾರೆ.
ರಮೇಶ್ ಕುಮಾರ್ ಅವ್ರಿಗೆ, ನಾನಲ್ಲ ಕೇಳಿದ್ರು, ಅವರೇ ಹೇಳಿದ್ದಾರೆ. ಮತ್ತೆ ನಮ್ಮ ಮೇಲೆ ಯಾಕೆ ಹೇಳ್ತೀರಾ ಸಾಲ? ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಕರ್ನಾಟಕದ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟು ಲಾಸ್ ಆಗಿದೆ, ಇಡೀ ದೇಶದ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟು ಲಾಸ್ ಆಗಿದೆ, ಇಡೀ ಪ್ರಪಂಚದ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟು ಲಾಸ್ ಆಗಿದೆ. ಯಾಕೆ ಅಂದರೆ ರೂಲ್ ಪ್ರಕಾರ, ಕಾನೂನು ಪ್ರಕಾರ ಯಾರು ಬಸ್ಗೆ ಹತ್ತಂಗಿಲ್ಲ. ಅದರಲ್ಲೂ 40 ಸೀಟ್ ಇದ್ರೆ 20 ಸೀಟ್ ಹಾಕಬೇಕು ಅಂತ ಬಂತು, ರೂಟ್ಗಳೆಲ್ಲ ಕ್ಯಾನ್ಸಲ್ ಆಯಿತು. ಅದರಿಂದ ನಾರ್ಮಲಿ ಇಡೀ ಪ್ರಪಂಚ ಲಾಸ್ ಆಗಬೇಕಾದ್ರೆ ಏನು ಬಿಜೆಪಿ ಸರ್ಕಾರ ಒಂದೇ ಲಾಸ್ ಮಾಡಿದ್ರೆ ರಾಮಲಿಂಗಾರ ಹೇಳಿ ಹಿಡಿದು ಒಪ್ಕೊಂತೀನಿ ನಾನು.